ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್ ದಿ ಅಪ್ಡೇಟ್ ಕನ್ನಡಿಗ. ಕರ್ನಾಟಕ ರಾಜ್ಯದ ಜನಪ್ರಿಯ ಗ್ಯಾರಂಟಿ ಯೋಜನೆಗಳಾದ ಗೃಹಲಕ್ಷ್ಮಿ ಮತ್ತು ಗೃಹ ಜ್ಯೋತಿ ಯೋಜನೆಗಳ ಬಗ್ಗೆ ನಿನ್ನೆ ಕರ್ನಾಟಕ ರಾಜ್ಯ ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರೊಂದು ಮಹತ್ವದ ಸುದ್ದಿಗೋಷ್ಠಿ ನಡೆಸಿದ್ದಾರೆ. ಇದಕ್ಕೂ ಮುಂಚೆ ವಿಷಯ ಏನಪ್ಪ ಅಂತಂದರೆ, ಸಾಕಷ್ಟು ದಿನಗಳಿಂದ ಗೃಹ ಜ್ಯೋತಿ ಮತ್ತು ಗೃಹಲಕ್ಷ್ಮಿ ಯೋಜನೆಗಳನ್ನ ಸರ್ಕಾರ ನಿಲ್ಲಿಸ್ತಾ ಇದೆ, ಸ್ಥಗಿತಗೊಳಿಸ್ತಾ ಇದೆ ಅಂತ ಒಂದು ಸುದ್ದಿ ಹರಿದಾಡ್ತಾ ಇತ್ತು. ಈ ಬಗ್ಗೆ ಡಿ ಕೆ ಶಿವಕುಮಾರ್ ಅವರು ಸ್ಪಷ್ಟನೆ ನೀಡಿದ್ದಾರೆ. ಅದೇನಪ್ಪ ಅಂತಂದರೆ, ಈಗ ಸದ್ಯದ ಸಂದರ್ಭದಲ್ಲಿ ಯಾವುದೇ ಕಾರಣಕ್ಕೂ ಗೃಹಲಕ್ಷ್ಮಿ ಮತ್ತು ಗೃಹ ಜ್ಯೋತಿ ಯೋಜನೆಗಳನ್ನು ನಿಲ್ಲಿಸ್ತಾ ಇಲ್ಲ. ಅದು ಯಥಾ ಪ್ರಕಾರ ಮುಂದುವರಿಯುತ್ತೆ. ಇದೊಂದು ಗುಡ್ ನ್ಯೂಸ್. ಆದರೆ ಬಟ್ ಅದರಲ್ಲಿ ಒಂದು ಕಂಡೀಷನ್ ಇದೆ. ಏನು ಅಂತಂದರೆ, ಈ ಯೋಜನೆಯ ಫಲಾನುಭವಿಗಳನ್ನ ಪರಿಶೀಲನೆ ಮಾಡಬೇಕು ಅಂತಂದರೆ ಮತ್ತೆ ರೀವೆರಿಫೈ ಮಾಡಬೇಕು. ಯಾಕೆ ಅಂತಂದರೆ, ಸಾಕಷ್ಟು ಅನರ್ಹರು ಈ ಯೋಜನೆಯನ್ನು ಈ ಯೋಜನೆಯ ಫಲಗಳನ್ನು ಅನುಭವಿಸ್ತಾ ಇದ್ದಾರೆ. ಅದನ್ನು ನಾವು ಕಟ್ ಮಾಡಬೇಕು. ಇದರಿಂದ ನಮಗೆ ಸರ್ಕಾರಕ್ಕೆ ನಷ್ಟ ಆಗ್ತಾ ಇದೆ. ಸೊ ಅದರಿಂದ ನಾವು ಮತ್ತೆ ರೀವೆರಿಫೈ ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ. ಇದರಲ್ಲಿ ಏನು ಅಂತಂದರೆ, ಇವಾಗ ಎಕ್ಸಾಂಪಲ್ ಗೃಹಲಕ್ಷ್ಮಿ ಯೋಜನೆಯಲ್ಲಿ ಪ್ರತಿ ಮನೆಗೆ ಒಬ್ಬ ಹೆಣ್ಮಕ್ಳಿಗೆ 2,000 ರೂಪಾಯಿ ದುಡ್ಡು ಬರ್ತಾಯಿತ್ತು. ಬಟ್ ಇಲ್ಲಿ ಏನಾಗ್ತಾ ಇದೆ ಅಂತ ಅವ್ರು ಹೇಳ್ತಾ ಇರೋದು ಅಂತಂದರೆ, ಸಾಕಷ್ಟು ಜನ ಮೃತಪಟ್ಟವ್ರಿಗೂ ಈ ಯೋಜನೆ ಇನ್ನೂ 2,000 ಹೋಗ್ತಾನೆ ಇದೆ. ಅದೊಂದು. ಮತ್ತು ಒಂದೇ ಮನೆಯಲ್ಲಿ 2-3 ಈ ಹಣವನ್ನು ತೊಗೊತಾ ಇದ್ದಾರೆ. ಅತ್ತೆ ಸೊಸೆ ಆಗಿರ್ಬೋದು, ಅಮ್ಮ ಮಗಳಾಗಿರ್ಬೋದು, ಇದನ್ನು ತೊಗೊತಾ ಇದ್ದಾರೆ ಅನ್ನೋದು ಒಂದು ವಿಷಯ. ಇನ್ನು ಗೃಹಜ್ಯೋತಿ ವಿಚಾರಕ್ಕೆ ಬಂತಂದರೆ, ಒಬ್ಬರ ಹೆಸರದಲ್ಲೇ ಒಂದು 4-5 ಮೀಟ್ರ್ ಇರುತ್ತೆ. ಅದಕ್ಕೆ ಒಬ್ಬರೇ ಈ 4-5 ಮೀಟರ್ನ ಒಂದು ಫಲವನ್ನು ಅನುಭವಿಸ್ತಾ ಇದ್ದಾರೆ. ನಾವು ಹೇಳ್ತಾ ಇರೋದು ಒಂದು ಮನೆಗೆ 1 ಮೀಟರ್ಗೆ ನಾವು ಕೊಡ್ತೀವಿ ಹೊರತು, ಒಂದೇ ಹೆಸರು 4-5 ಜನ ಇರೋರು ಒಂದೇ ಮನೇಲಿ 4-5 ಮೀಟ್ರದ್ದು ಗೃಹ ಜ್ಯೋತಿನ ಒಂದು ಆ ಸಬ್ಸಿಡಿನ ತೊಗೊತಾ ಇದ್ದಾರೆ ಅನ್ನೋದು ಒಂದು ವಿಷಯ. ಅದಾದಮೇಲೆ ಇನ್ನು ಕಮರ್ಷಿಯಲ್, ಇನ್ನು ಒಂದೇ ಬಿಲ್ಡಿಂಗಲ್ಲಿ ಒಬ್ರದ್ದೇ ಒಂದು ಅಂಗಡಿ ಇರುತ್ತೆ, ಒಂದಾದಮೇಲೆ ಅವ್ರದ್ದೇ ಮನೆ ಇರುತ್ತೆ. ಸೊ ಇವ್ರು ಹೇಳ್ತಾ ಇರೋದು, ನಾವು ಮನೆಗೆ ಕೊಡ್ತಾ ಇದ್ದೀವಿ ಹೊರತು ಕಮರ್ಷಿಯಲಿ ಕೊಡ್ತಾ ಇಲ್ಲ. ಇಲ್ಲಿ ಇಬ್ಬರು ಆ ಮನೆಯವರು ಎರಡಕ್ಕೂ ಯೂಸ್ ಮಾಡ್ತಾ ಇದ್ದಾರೆ. ಅದೊಂದು. ಅದಾದಮೇಲೆ ಇನ್ನು ಇಲ್ಲಿ ಓನರ್ ಯಾರು, ಬಾಡಿಗೆಯವ್ರು ಯಾರು ಅಂತ ಕೂಡ ಪತ್ತೆ ಹಚ್ಚಬೇಕು. ಯಾಕೆಂದರೆ ಓನರ್ ಒಂದು ಓನರು ಮತ್ತಂದರೆ ಬಾಡಿಗೆಯವರು ಇಬ್ಬರು ಅದನ್ನು ಒಂದು ಫಲವನ್ನು ಅನುಭವಿಸ್ತಾ ಇದ್ದಾರೆ ಒಂದೇ ಮೀಟರ್ ಐಡಿಯಲ್ಲಿ ಅನ್ನೋದು ಒಂದು ಆಗಿರುತ್ತೆ ಇದರಲ್ಲಿ. ಮತ್ತು ಓನರು ಆಗಿದ್ದರೆ ಅದಕ್ಕೆ ಅವರು ಎಲಿಜಿಬಲ್ ಆಗೋಕ್ಕೆ ಸಾಧ್ಯ ಇರೋದಿಲ್ಲ ಗೃಹ ಜ್ಯೋತಿ ಯೋಜನೆಗೆ. ಸೊ ಆ ಒಂದು ಇದನ್ನೆಲ್ಲ ಕಟ್ ಮಾಡಬೇಕು ಅನ್ನೋದೊಂದು ಅವ್ರದ್ದು ಒಂದು ಮಾತಲ್ಲಿ ಸ್ಪಷ್ಟವಾಗಿದೆ. ಸೊ ಈಗ ಅದಕ್ಕೆ ಇವರೇನು ಅಂತಂದರೆ, ಮತ್ತೆ ಅದಕ್ಕೆ ಅಪ್ಲಿಕೇಶನ್ ಹಾಕಬೇಕು. ಲಾಸ್ಟ್ ಟೈಮ್ ಫಸ್ಟ್ ಈ ಫಲವನ್ನು ಅನುಭವಿಸೋಕ್ಕೆ ಏನು ನಾವು ಅಪ್ಲಿಕೇಶನ್ ಹಾಕಿದ್ವು, ಅದಕ್ಕೆ ಮತ್ತೆ ಅರ್ಜಿ ಸಲ್ಲಿಸಬೇಕು ಅಂತ ಹೇಳಿದ್ದಾರೆ. ಅದು ಏನು, ಯಾವಾಗ, ಹೆಂಗೆ ಅಂತ ನಾನು ಮತ್ತೆ ನೆಕ್ಸ್ಟ್ ಮುಂದಿನ ವಿಡಿಯೋದಲ್ಲಿ ಅಪ್ಡೇಟ್ ಬಂದಾಗ ಹೇಳ್ತೀನಿ. ಸದ್ಯಕ್ಕೆ ಅದು ಯಾವುದೇ ಅಪ್ಡೇಟ್ ನೀಡಿಲ್ಲ. ಬಟ್ ಇವಾಗ ಮತ್ತೆ ನಾವು ಲಾಸ್ಟ್ ಟೈಮ್ ಅದರಲ್ಲೇ ಒಂದು ಲಾಸ್ಟ್ ಟೈಮು ಸಾಕಷ್ಟು ಸರ್ಕಸ್ ಆಗಿತ್ತು. ಅದನ್ನು ನಾವು ಅಪ್ಲಿಕೇಶನ್ ಹಾಕೋದಕ್ಕೆ ಮತ್ತೆ ಪ್ರಾಸೆಸ್ನೆಲ್ಲ ಗೋತ್ರೂ ಆಗಬೇಕಾಗುತ್ತೆ. ಸೊ ನಿಮ್ಗೇನು ಅನಿಸುತ್ತೆ, ಈ ಸರ್ಕಾರ ಇದನ್ನು ಮಾಡ್ತಾ ಇರೋದು ಸರಿನಾ? ಇದು ಯೂಸ್ ಆಗುತ್ತಾ, ಇಲ್ಲ ಮತ್ತೆ ವಿವಾದ ಆಗುತ್ತಾ? ಇದೊಂದು ದೊಡ್ಡ ವಿವಾದ ಆಗುತ್ತಾ, ಇಲ್ಲ ಯಾರ್ಯಾರು ಜೆನ್ಯೂನ್ ಆಗಿ ಇದ್ದಾರೆ ಅವ್ರಿಗೂ ಕೂಡ ಕಷ್ಟ ಆಗುತ್ತಾ ಅಂತ ನೋಡಬೇಕಾಗುತ್ತೆ. ನಿಮ್ಗೇನು ಅನಿಸುತ್ತೆ ಈ ವಿಡಿಯೋ ಬಗ್ಗೆ? ನಿಮ್ಗೇನು ಅನಿಸುತ್ತೆ ಇದ್ರ ಬಗ್ಗೆ ಕಮೆಂಟ್ ಮಾಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಲವ್ ಯು ಆಲ್, ಟೇಕ್ ಕೇರ್, ಬಾಯ್ ಬಾಯ್.